ಒಣಗಿದ ಬೃಹತ್ ಮರವೊಂದು ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯ ವಾಲ್ಗಳ್ಳಿ ಬಳನ್ಮಕ್ಕಿ ಕ್ರಾಸ್ ಬಳಿ ಬುಡ ಸಮೇತ ಕಿತ್ತು ಬಿದ್ದ ಪರಿಣಾಮ ಹೆದ್ದಾರಿಯಲ್ಲಿ 5 ಗಂಟೆಗಳಿಗೂ ಹೆಚ್ಚು ಕಾಲ ಸಂಚಾರ ಸ್ಥಗಿತಗೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯ ವಾಲಗಳ್ಳಿ ಬಳನಮಕ್ಕಿ ಕ್ರಾಸ್ ಬಳಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೃಹತ್ ಮರ ಹೆದ್ದಾರಿಯಲ್ಲಿ ಬಿದ್ದಿದ್ದು ಲೋಕೋಪಯೋಗಿ ಇಲಾಖೆಯಾಗಲಿ ಅಥವಾ ಅರಣ್ಯ ಇಲಾಖೆಯಾಗಲಿ ತೆರವು ಕಾರ್ಯ ಮಾಡಲು ಕ್ರಮ ಕೈಗೊಳ್ಳದಿರುವುದರಿಂದ ಹೆದ್ದಾರಿಯಲ್ಲಿ ನೂರಾರು ವಾಹನಗಳು ಜಮಾವಣೆಗೊಂಡು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಯಿತು. ಸಿದ್ದಾಪುರ ರಾಜ್ಯ ಹೆದ್ದಾರಿಯಾದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದವು. ರಸ್ತೆ ಬಂದಾದ ಕಾರಣ ಸಮೀಪದ ಚಂದಾವರ, ಸಾಂತಗಲ್, ದಿವಳ್ಳಿ, ಸಂತೆಗುಳಿ, ಕಡ್ತೂಕ ಸೇರಿ ಗ್ರಾಮೀಣ ಪ್ರದೇಶಗಳಿಗೆ ಹೋಗಲು ಜನರು ಅನ್ಯ ಮಾರ್ಗ ಕಂಡುಕೊಳ್ಳಬೇಕಾಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಸರ್ಕಾರಿ ನೌಕರರು ಮರ ತೆರವು ಆಗದ ಪರಿಣಾಮ ಹೈರಾಣಾದರು. ಬೈಕ್, ರಿಕ್ಷಾ ಚಾಲಕರು ಕಿರಿದಾದ ಜಾಗದಲ್ಲಿ ನುಸುಳಿ ಸಂಚಾರ ಆರಂಭಿಸಿದರೆ ಇತ್ತ ಬಸ್, ಲಾರಿ, ಶಾಲಾ ವಾಹನಗಳು ಎಲ್ಲಿಯೂ ಹೋಗಲಾಗದೆ ಕಾಯುವ ಸ್ಥಿತಿ ನಿರ್ಮಾಣವಾಯಿತು. ಹೆದ್ದಾರಿಯುದ್ದಕ್ಕೂ ಸಾಲು ಸಾಲು ವಾಹನ ದಟ್ಟಣೆ ಉಂಟಾಯಿತು. ಅನೇಕ ವಾಹನಗಳು ರಸ್ತೆಯಲ್ಲಿ ಕಳೆಯುವಂತಾಗಿದೆ. ಮರ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಮರ ಬಿದ್ದು ಹೆಚ್ಚು ಸಮಯವಾದರೂ ಯಾರೂ ಸಹ ತೆರವು ಮಾಡದ ಕಾರಣ ಅನೇಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಹಿಡಿಶಾಪ ಹಾಕಿದ್ರು. ಸ್ಥಳೀಯರು ರೆಂಬೆ ಕೊಂಬೆಗಳನ್ನು ಕತ್ತರಿಸಿದ್ದು ಯಾವ ಅಧಿಕಾರಿಗಳು ಮರ ತೆರವು ಮಾಡಲು ಮುಂದಾಗದಿರುವುದು ಜನರ ಆಕ್ರೋಶಕ್ಕೂ ಕಾರಣವಾಯಿತು. ಕುಮಟಾಕ್ಕೆ ತಲುಪಬೇಕಿದ್ದ ಕೆಲ ಬಸ್ಗಳು ಸಮಯದ ಅಭಾವದ ನಡುವೆಯೂ ಅನ್ಯ ಮಾರ್ಗಗಳ ಮೂಲಕ ಕುಮಟಾ ತಲುಪಿತ್ತು. ತೆರವಿಗೆ ವಿಳಂಬಬೇಕೆಂದು ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೇಳಿದಾಗ ಅಧಿಕಾರಿಗಳು ತಮಗೆ ಸಂಬಂಧಿಸಿದ್ದಲ್ಲ ಎಂದು ನುಣುಚಿಕೊಳ್ಳುತ್ತಿರುವುದು ಜನರ ಆಕ್ರೋಶಕ್ಕೂ ಕಾರಣವಾಯಿತು. ಬಳಿಕ ಸ್ಥಳೀಯರ ಸಹಕಾರದಲ್ಲಿ ಮರದ ರೆಂಬೆ ಕೊಂಬೆ ಕತ್ತರಿಸಿ ಹೆದ್ದಾರಿಯಿಂದ ತೆರವು ಮಾಡಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.